ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಈಗ ಕಾಯ್ದುಕೊಂಡು ಕುಳಿತುಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದಾಗಿ ಹಲವಾರು ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾಕೆಂದರೆ ಇದರಿಂದಾಗಿ ಹಲವಾರು ಅವರ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗ್ತವೆ ಸ್ನೇಹಿತರೆ. ಅದಕ್ಕೋಸ್ಕರ ಹಲವಾರು ಜನ ವೇಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 3 ರಿಂದ 3.5 ತಿಂಗಳು ಆಗ್ತಾ ಬಂತು. ಯಾವುದೇ ಈ ಕಂತಿನ 3 ಕಂತಿನ ಹಣ ನಮಗೆ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಈ ಫೆಬ್ರವರಿಯನ್ನು ಕೂಡ ಸೇರಿಸಿದರೆ ಇನ್ನೇನು ಕೇವಲ ಒಂದು ವಾರ ಇದೆ. ಈ ಕಂತನ್ನು ಕೂಡ ಸೇರಿಸಿದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 4 ಕಂತಿನ ಅಂದರೆ ಒಟ್ಟಾರೆಯಾಗಿ 8,000 ರೂಪಾಯಿ ನಿಮ್ಮೆಲ್ಲರ ಖಾತೆಗೆ ಕೂಡ ಈಗ ಸದ್ಯ ಜಮಾ ಆಗಬೇಕು ಸ್ನೇಹಿತರೆ. ಎಷ್ಟೊಂದು ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದವರು ಪೆಂಡಿಂಗನ್ನು ಅಂದರೆ ಗೃಹಲಕ್ಷ್ಮಿ ಹಣದ ಪೆಂಡಿಂಗನ್ನು ಉಳಿಸಿಕೊಂಡಿದ್ದಾರೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡ್ತಾ ಇರೋದು ಒಂದು ಶೋಚನೀಯ ಒಂದು ಸಂಗತಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಪ್ರತಿ ತಿಂಗಳು ನಿಮಗೆ ಕಡಾಖಂಡಿತವಾಗಿ 2,000 ರೂಪಾಯಿ ಜಮಾ ಮಾಡ್ಕೊಂಡು ಬರ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಈಗ 3 ತಿಂಗಳು ವೇಟ್ ಮಾಡಿಸೋದು, 3 ತಿಂಗಳನ್ನು ಒಮ್ಮೆಗೆ ಹಾಕೋದು, ಇಲ್ಲಕ್ಕಂದರೆ 4 ತಿಂಗಳು ವೇಟ್ ಮಾಡಿಸೋದು, 2,000 ರೂಪಾಯಿ ಅಂತ 2 ಸಲ ಹಾಕೋದು, ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇರೋದು ಸ್ವಲ್ಪ ಮಟ್ಟಿಗೆ ಮಹಿಳೆಯರಿಗೆ ಬೇಸರವನ್ನು ಕೂಡ ತಂದಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಮೊನ್ನೆ ಅಂದ್ಕೊಳ್ತೀವಿ ಶುಕ್ರವಾರ ದಿನ ನಮ್ಮ DCM ಆಗಿರ್ಬೋದು, ನಮ್ಮ CM ಆಗಿರ್ಬೋದು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಮಾಧ್ಯಮಗಳ ಒತ್ತಾಯದ ಮೇರೆಗೆ ಹಲವಾರು ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನು ಕೂಡ ಅವರು ಕೇಳಿಸ್ಕೊಳ್ಬೇಕಾಯಿತು. ಯಾವಾಗ ಬಿಡ್ತಾರೆ, ಯಾಕೆ ಬಿಡ್ತಿಲ್ಲ, ಇಷ್ಟೊಂದು ಡಿಲೇ ಯಾಕೆ ಅನ್ನೋ ಮಾಹಿತಿಗಳನ್ನು ಕೂಡ ಹಲವಾರು ಮಾಧ್ಯಮದವರು ಕೇಳಿದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ನಮ್ಮ CM ಅವರು ಒಂದು ರೀತಿಯಾಗಿ ನನಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಾಗಿ ಬೇಸರದ ಸಂಗತಿ ಅಂತ ಹೇಳ್ಬೋದು ಸ್ನೇಹಿತರೆ. ಇವೆಲ್ಲವನ್ನು ಕೂಡ ಈಗ ಬೆಟ್ಟಾಕೊಂಡು ನಮಗೆ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. 16 ಮತ್ತು 17, 18 ಕಂತು ಈ ತಿಂಗಳನ್ನು ಹೊರತುಪಡಿಸಿದರೂ ಕೂಡ 3 ತಿಂಗಳ ಹಣ ನಮಗೆ ಒಟ್ಟಾರೆಗೆ 6,000 ರೂಪಾಯಿ ನಮಗೆ ಅಕೌಂಟಿಗೆ ಯಾವಾಗ ಬಂದು ತಲುಪ್ತಿದೆ ಅನ್ನುವಂಥ ಮಾಹಿತಿಯನ್ನು ನೀವು ತಿಳಿಸಿ ಅಂತ ಎಲ್ಲರೂ ಕೂಡ ಈಗ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕಡಾಖಂಡಿತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಿಖರವಾದ ದಿನಾಂಕವೇ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶುಕ್ರವಾರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಒಂದು ಸಚಿವೆ ಆಗಿರುವಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದರು ಸ್ನೇಹಿತರೆ. ನೀವು ಶುಕ್ರವಾರ 2,000 ರೂಪಾಯಿ ಬಿಡ್ತೀನಿ ಅಂತ ಹೇಳಿದ್ರಿ, ಆದರೆ ಯಾವುದೇ ರೀತಿಯಾಗಿ ಬಿಡಲಿಲ್ಲ, ಮತ್ತು ಯಾವಾಗ ಬಿಡ್ತೀರ ಅನ್ನುವಂಥ ಮಾಹಿತಿಯನ್ನು ಕೇಳುತ್ತಿದ್ದಂತೆ ಅವರು ಹೇಳಿದ್ದು ಒಂದೇ ಮಾತು, ನಾವು ಈಗ ಬರುವಂಥ ಸೋಮವಾರ ಫೆಬ್ರವರಿ 24ರಿಂದ ಬಿಡುಗಡೆ ಒಂದು ಪ್ರೊಸೆಸನ್ನು ಪ್ರಾರಂಭ ಮಾಡ್ತೇವೆ. ಆದರೆ 3 ಕಂತಿನ 6,000 ರೂಪಾಯಿ ಬಿಡುವುದಿಲ್ಲ, ಕೇವಲ ಈಗ 2 ಕಂತಿನ 4,000 ರೂಪಾಯಿಯನ್ನು ಮಾತ್ರ ಬಿಡ್ತೀವಿ. ಆಮೇಲೆ 18 ಕಂತು 19 ಕಂತು ಸೇರಿಸಿ ಮತ್ತೆ ಒಂದು ದಿನಾಂಕ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಆವಾಗ ನಿಮಗೆ ಉಳಿದ 4,000 ರೂಪಾಯಿನೂ ಬಿಡ್ತೀವಿ. ಆದರೆ ಈಗ 6,000 ರೂಪಾಯಿ ಬಿಡ್ತಾ ಇಲ್ಲ, ಕೇವಲ 4,000 ರೂಪಾಯಿಯನ್ನು ನಮ್ಮ ಬಜೆಟ್ಗೆ ಅನುಸಾರವಾಗಿ ನಿಮ್ಮೆಲ್ಲರ ಖಾತೆಯು ಕೂಡ ನಾವು ಜಮಾ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟರೆ ಸ್ನೇಹಿತರೆ. 8 ರಿಂದ 10 ದಿನಗಳ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಟ್ಟಾರೆಯಾಗಿ 16, 17 ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟರೆ ಸ್ನೇಹಿತರೆ. ಒಂದು ರೀತಿಯಾಗಿ ನೋಡ್ತಾ ಹೋದರೆ ಈ ಪ್ರೊಸೆಸ್ ಯಾವಾಗಿಂದ ಆರಂಭವಾಗ್ತದೆ ಅಂತ ನೋಡ್ತಾ ಹೋದರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರವೂ ಕೂಡ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರೆಜರಿ ವತಿಯಿಂದ ಅಂದರೆ ಹಣಕಾಸು ಇಲಾಖೆಯಿಂದ ಹಣ ಜಮಾ ಆಗಿದೆ ಸ್ನೇಹಿತರೆ. ಇನ್ನೇನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗೋದು ಒಂದೇ ಮಾತ್ರ ಬಾಕಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತು ಸಂಡೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಯಾವುದೇ ರೀತಿಯಾಗಿ ಒಂದು ಬ್ಯಾಂಕಿಂಗ್ ಪ್ರೊಸೆಸ್ಗಳು ನಡೆಯುವುದಿಲ್ಲ. ನಾಳೆ ನಿಮ್ಮೆಲ್ಲರ ಖಾತೆಯು ಕೂಡ ನಾಳೆ ಸೋಮವಾರ ಫೆಬ್ರವರಿ 24ರಂದು ನಿಮ್ಮೆಲ್ಲರ ಖಾತೆಯು ಕೂಡ 4,000 ರೂಪಾಯಿ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ. ಆಲ್ಮೋಸ್ಟ್ ಸೋಮವಾರದಿಂದ ಬರುವಂಥ ಶನಿವಾರದ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ 1,20,000 ರಿಂದ 25 ಲಕ್ಷ ಜನರಿಗೆ ಈಗ ಎಲ್ಲರ ಖಾತೆಯು ಕೂಡ ಹಣ ಜಮಾ ಮಾಡುವಂಥ ಪ್ರೊಸೆಸನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಪ್ರೊಸೆಸ್ಗೆ ಚಾಲನೆಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಉಳಿದಂಥ ಇನ್ನೂ 4,000 ರೂಪಾಯಿ ಈ ತಿಂಗಳನ್ನು ಸೇರಿಸಿದ್ರೆ ಆಲ್ಮೋಸ್ಟ್ ಜನವರಿ ಮತ್ತು ಫೆಬ್ರವರಿದು ತಿಂಗಳು ಬಾಕಿ ಉಳಿತಾ ಹೋಗ್ತದೆ ಸ್ನೇಹಿತರೆ. ಅದನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಅಪ್ಡೇಟ್ ಸಿಕ್ಕ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, PM ಕಿಸಾನ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಸ್ಕೀಮ್ಗೆ ಪಬ್ಲಿಕ್ಕಿಗೆ ಹೆಲ್ಪ್ ಆಗುವಂಥ ಯಾವುದೇ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ನಾನು ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾನೆ ಇರಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.